ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹಸಿ ಸೊಪ್ಪಿಂದು ಸಲಾಡ್ ಮಾಡೋದು ಹೇಳ್ತೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ಸರಿ ಮನೇಲಿ ತರಕಾರಿ ಏನೂ ಇಲ್ಲ, ಚಪಾತಿಗೆ ಏನು ಮಾಡೋದಪ್ಪ ಅಂದಾಗ ಈ ಹಸಿ ಮೆಂತ್ಯ ಸೊಪ್ಪು ಮಾಡಿಬಿಟ್ರೆ ಸಾಕು, ಪಲ್ಯ ಏನೂ ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇದಕ್ಕೆ ನಾನು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನಾನು ಇಬ್ಬರಿಗಾಗೋಷ್ಟು ತೋರಿಸ್ತಾ ಇದ್ದೀನಿ, ಅದಕ್ಕೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಸಾಕು. ಹಸಿಮೆಂತ್ಯ ಸೊಪ್ಪು ಭಾಳನೇ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಏನು ತರಕಾರಿ ಇಲ್ಲ ಮನೆಯಲ್ಲಿ, ಚಪಾತಿಗೆ ಏನು ಮಾಡೋದಪ್ಪ ಅಂದಾಗ ಇದು 5 ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಫಸ್ಟ್ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ನೀವು ಯಾವಾಗ ತಿಂತೀರಪ್ಪ ಅಂದಾಗ ಆ ಟೈಮಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ. ಹಸಿ ಮೆಂತ್ಯ ಸೊಪ್ಪು, ಇದಕ್ಕೆ ನಾನು ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋದು, ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇದನ್ನು ಹಾಕೋರಿ. ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಜಾಸ್ತಿ ಬೇಕಾಗಿತ್ತು, ನಾನು ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ಇದೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೀವು ಯಾವಾಗ ಚಪಾತಿಗೆ ಈ ಸೊಪ್ಪನ್ನ ಸರ್ವ್ ಮಾಡ್ತೀರಲ್ಲ ಆವಾಗ ಉಪ್ಪು ಹಾಕೊಂಡು ಮೆಕ್ಸ್ ಮಾಡ್ಕೊಂಬಿಡಿ. ಮೊದಲೇ ಉಪ್ಪು ಹಾಕಿಡಬೇಡಿ, ಉಪ್ಪು ಹಾಕಿದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ. ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇಷ್ಟೇ, ಇದೇ ಹಸಿ ಮೆಂತ್ಯ ಸೊಪ್ಪು ಅಂತಾರೆ ಇದಕ್ಕೆ. ಈ ಚಪಾತಿ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ತುಂಬ ಜಲ್ದಿಯಾಗಿ ಮಾಡ್ಬೋದು, 5 ನಿಮಿಷದಲ್ಲೇ ಮಾಡ್ಬೋದು ಇದನ್ನು ನೋಡಿ. ಹಸಿ ಮೆಂತ್ಯ ಸೊಪ್ಪು ರೆಡಿಯಾಗಿದೆ. ನಾನು ಇವಾಗ ಯಾವಾಗ ಇದು ಸರ್ವ್ ಮಾಡ್ತೀವಲ್ಲ ನಾವು ಚಪಾತಿಗೆ, ಅವಾಗ ಉಪ್ಪು ಹಾಕೋರಿ. ಮೊದಲೇ ಉಪ್ಪು ಹಾಕಿಟ್ಬಿಟ್ರೆ ಅದು ನೀರು ಬಿಟ್ಬಿಡುತ್ತೆ ನೋಡಿ. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಉಪ್ಪು ಹಾಕೋಕೆ ಹೋಗಬೇಡಿ, ಯಾಕಂದ್ರೆ ಸೊಪ್ಪಲ್ವ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಆದಷ್ಟು ಕೈಲೇ ಕಲಿಸ್ರಿ, ಅವಾಗ ಈವನ್ನಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ. ಈ ರೀತಿ ನೀಟಾಗಿ ಕಲಿಸ್ಕೊಂಬಿಡಿ ನೋಡಿ. ಹಸಿ ಮೆಂತ್ಯ ಸೊಪ್ಪು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಏನು ತರಕಾರಿ ಇಲ್ಲ, ಚಪಾತಿಗೆ ಏನು ಮಾಡೋದಪ್ಪ ಅಂದಾಗ ಈ ರೀತಿ ಹಸಿ ಮೆಂತ್ಯ ಸೊಪ್ಪನ್ನ ಮಾಡ್ಕೊತೀನಿ. ತುಂಬಾ ಟೇಸ್ಟಾಗಿರುತ್ತೆ. ಯಾವ ತರಕಾರಿನೂ ಬೇಕನ್ಸಲ್ಲ ನಿಮಗೆ ನೋಡಿ. ಬಿಸಿ ಬಿಸಿ ಚಪಾತಿಗೆ ಹಸಿ ಮೆಂತ್ಯ ಸೊಪ್ಪು ಇಷ್ಟೇ ಸಾಕು. ನಿಮಗೆ ಏನೂ ಬೇಕಾ, ಯಾವ ಪಲ್ಯನೂ ಬೇಕಾಗಲ್ಲ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.